ನೇ ಕನಕದಾಸರ ಜಯಂತ್ಯೋತ್ಸವ, ದಾಸಶ್ರೇಷ್ಠರು, ಕೀರ್ತನ ಶ್ರೇಷ್ಠರು ಕನಕದಾಸರ ಜಯಂತ್ಯೋತ್ಸವನ ಹೊಸಕೋಟೆ ತಾಲೂಕಿನ ಕಚೇರಿಯಲ್ಲಿ ನಾವು ಏನು ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿದ್ವಿ, ಸರಳವಾಗಿ ಆಯೋಜನೆ ಮಾಡಿದ್ವಿ. ಪ್ರಾಥಮಿಕವಾಗಿ ಒಂದು ಸ್ಥಳನ ಗುರುತಿಸಿ ಅಲ್ಲಿ ಇವತ್ತು ಭೂಮಿ ಪೂಜೆನ ಮಾಡಿದ್ವಿ. ತಾಲೂಕಿನ ಮೂಲೆಗಳಿಂದ ಕೂಡ ನಮ್ಮ ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಟ್ಟಿದ್ದಾರೆ. ಸ್ವಲ್ಪ ಜಾತಿ ವ್ಯವಸ್ಥೆಯನ್ನು ಹೋರಾಡಲಿಕ್ಕೆ ಸಾಧ್ಯ ಇದೆ, ಸಮಾಜದಲ್ಲಿ ಶಾಂತಿನ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತ ಮನಗೊಂಡು ಅವರು ದಾಸರಾಗ್ತಾರೆ. ಅವತ್ತಿಂದ ಅವರು ಕನಕದಾಸರಾಗಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಹೆಸರುವಾಸಿಯಾಗ್ತಾರೆ. ಕನಕದಾಸರು ಸುಮಾರು 100ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ. ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಕನಕದಾಸರು ಇರ್ತಕ್ಕಂಥ ಜ್ಞಾನದ ಬಗ್ಗೆ ಹೇಳ್ತಾ ಅವರು ಸುಮಾರು ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನನಗೆ ಕೆಲವು ಕೀರ್ತನೆಗಳಲ್ಲಿ ನಯನದೊಳಗು ನಯನ ಬುದ್ಧಿಯೊಳಗು, ಬುದ್ಧಿ ನಯನದೊಳಗು, ಇವೆ ಎರಡು ನಿನ್ನೊಳಗು ಎಂದು ಹೇಳಿ ಆ ಮಾತಿನ ಪ್ರತಿಯೊಂದು ಕೂಡ ದೇವರ ಅರ್ಥ, ದೇವರ ತನ್ನಲ್ಲಿ ಆಸ್ವಾದಿಸಿಕೊಂಡು ದೇವರು ನಮ್ಮನ್ನು ಪಡೆದಾಗ ನಮ್ಗೆ ಆಗ್ತಕ್ಕಂಥ ಆನಂದದ ಬಗ್ಗೆ ತುಂಬಾ ಆಳವಾಗಿ ಹೇಳ್ತಾರೆ. ನಾವು 537ನೇ ಕನಕದಾಸರ ಜಯಂತ್ಯೋತ್ಸವ, ದಾಸಶ್ರೇಷ್ಠರು, ಕೀರ್ತನ ಶ್ರೇಷ್ಠರು ಕನಕದಾಸರ ಜಯಂತ್ಯೋತ್ಸವನ ಹೊಸಕೋಟೆ ತಾಲೂಕಿನ ಕಚೇರಿಯಲ್ಲಿ ನಾವು ಏನು ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿದ್ವಿ, ಸರಳವಾಗಿ ಆಯೋಜನೆ ಮಾಡಿದ್ವಿ. ಸಮುದಾಯದ ಎಲ್ಲಾ ಮುಖಂಡರು ಇವತ್ತು ಸೇರಿ ತಾಲೂಕ್ ಪಂಚಾಯತಿಯ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಇವತ್ತು ದಾಸಶ್ರೇಷ್ಠರ ಒಂದು ಪುತ್ಥಳಿನ ಅನಾವರಣ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಾಥಮಿಕವಾಗಿ ಒಂದು ಸ್ಥಳನ ಗುರುತಿಸಿ ಅಲ್ಲಿ ಇವತ್ತು ಭೂಮಿ ಪೂಜೆನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಶಿಸ್ತೋತ್ತರವಾಗಿ ಏನೇನು ನಾವು ಕಾನೂನಿನ ಪರಿಮಿತಿಗಳು ತಗೋಬೇಕು, ಅನುಮೋದನೆಗಳು ತಗೋಬೇಕು, ಅವೆಲ್ಲವನ್ನು ತಗೊಂಡು ಅಲ್ಲಿ ಒಂದು ದಾಸಶ್ರೇಷ್ಠರ ಒಂದು ಪುತ್ಥಳಿನ ಅನಾವರಣೆ ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ತಾಲೂಕಿನ ಎಲ್ಲಾ ಜನ ಸೇರಿ ಆಯೋಜನೆ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ವಿ. ಇವತ್ತು ಕೂಡ ಬೆಳಗ್ಗೆ ಸುಮಾರು 8 ಗಂಟೆಗೆ ತಾಲೂಕಿನ ಮೂಲೆಗಳಿಂದ ಕೂಡ ನಮ್ಮ ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಟ್ಟಿದ್ದಾರೆ.